ರಾಜ್ಯದ ಹಲವು ಕಡೆ ಮುಂಗಾರು ರಗಳೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಬ್ಬರ ಜೋರಾಗಿದ್ದು ಹಲವು ಕಡೆ ರಾಷ್ಟ್ರೀಯ ಹೆದ್ದಾರಿಗಳು, ರಸ್ತೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬಂದ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಯಬ್ಬರ ಜೋರಾಗಿದ್ದು ಕುಮಟಾ ಶಿರಸಿ ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಚಂಡಿಕಾ ಹೊಳೆಯ ನೀರು ಹೆಚ್ಚುವರಿಯಾಗಿ ಹರಿತಾ ಇರೋ ಪರಿಣಾಮ ಸಂಚಾರ ಅಸ್ತವ್ಯಸ್ತವಾಗಿದೆ. ಒಂದು ಭಾಗದಲ್ಲೇ ಬಸ್ಸಿಗೆ ಹಾಕೊಂಡಿರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪಾಪ ಬಸ್ನೊಳಗಿದ್ದ ಪ್ರಯಾಣಿಕರಿಗೆ ಕೆಳಗಿಳಿದು ಬರೋಂಗೂ ಇಲ್ಲ, ಅದರೊಳಗೆ ಉಳ್ಕೊಳ್ಳೋಂಗೂ ಇಲ್ಲ ಅಂತ ಪರಿಸ್ಥಿತಿ ಇದೆ. ಇದು ಈ ಚಂಡಿಕಾ ಹೊಳೆಯ ನೀರು ಹೆಚ್ಚಾಗಿ ರಸ್ತೆ ಮೇಲೆ ಹರಿದಿರುವಂತಹ ಪರಿಣಾಮ ಸಂಚಾರ ಈ ಕಡೆ ನಡ್ಕೊಂಡು ಹೋಗ್ಲಿಕ್ಕೂ ಆಗ್ತಿಲ್ಲ, ವೆಹಿಕಲ್ನಲ್ಲಿ ಮೂವ್ ಆಗ್ಲಿಕ್ಕೂ ಆಗ್ತಿಲ್ಲ. ಅದರ ನಡುವೆ ಪ್ರೈವೇಟ್ ಬಸ್ ಒಂದು ಸಿಗ್ ಹಾಕೊಂಡಿದೆ. ಪಾಪ ಅದರ ಒಳಗೆ ಜನ ಇದ್ದಾರೆ, ಜನರಿಗೆ ಬರೋಕೆ ಆಗ್ತಾ ಇಲ್ಲ. ಮಳೆಯ ಅವಾಂತರ ಈ ಭಾಗದಲ್ಲಿ ಈ ರೀತಿಯಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾರೆ. ನವೀನ್, ಮಳೆ ಈಗಲೂ ಕೂಡ ಹೀಗೆ ಮುಂದುವರೆದಿದೆಯಾ? ಹಲವು ಕಡೆ ಇಂಥದ್ದೇ ಸಮಸ್ಯೆಗಳನ್ನು ಗಮನಿಸ್ತಾ ಇದ್ದೀವಿ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ನವೀನ್. ಕಳೆದ 2 ದಿನದಿಂದ ಈಗ ಮಳೆ ಹೆಚ್ಚಾಗ್ತಾ ಇರುವಂತದ್ದು. ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬರ್ತಾರೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿದೆ. ಅದರಲ್ಲೂ ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿರುವಂತದ್ದು. ಹೀಗಾಗಿ ಈ ಭಾಗದಲ್ಲಿ ಮಳೆ ಸುರಿದ್ರಿಂದಾಗಿ ಈ ಅನಾಹುತ ಉಂಟಾಗಿರುವಂತದ್ದು. ಇನ್ನು ಶಿರ್ಸಿ ಭಾಗದಲ್ಲಿಂತ ಅಬ್ಬರ ಮಳೆ ಸುರಿದಿರೋದ್ರಿಂದಾಗಿ ಅಲ್ಲಿಯೇ ಹೋಗುವಂತ ರಾಷ್ಟ್ರೀಯ ಹೆದ್ದಾರಿ 766 ಈ ಭಾಗದಲ್ಲಿ ಕುಮಟಾ ಶಿರ್ಸಿ ಭಾಗ ಹೋಗುವಂತ ಹೆದ್ದಾರಿ ಏನಿದೆ, ಈ ಹೆದ್ದಾರಿ ಭಾಗದಲ್ಲಿ ಚಂಡಿಕಾ ನದಿಯ ಒಂದು ನೀರು ಹರಿದು ಬಂದು ಮಧ್ಯದಲ್ಲಿ ಬಸ್ ಕೂಡ ಹೋಗ್ತಾ ಇತ್ತು. ಆ ಬಸ್ ಶಿವಕುಮಾರ್ ಅಂತ ಹೇಳಿ ಆ ಬಸ್ಸಿನ ಸಂಪೂರ್ಣವಾಗಿ ಜಲವೃತವಾಗಿರುವಂತದ್ದು. ಬಸ್ ಅಲ್ಲಿಯೇ ಸಿಲುಕಿಕೊಂಡಿರುವಂತದ್ದು. ಸದ್ಯ ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಆದ್ರೆ ಆ ಭಾಗದಲ್ಲಿ ಈಗ ಸಂಚಾರ ಸಂಪೂರ್ಣ ಸ್ತಬ್ಧವಾಗಿರುವಂತದ್ದು. ಯಾಕಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕುಮಟಾ ಶಿರ್ಸಿ ಭಾಗದ ಹೆದ್ದಾರಿ ರಸ್ತೆ ಏನಿದೆ, ಇದು ವಾಣಿಜ್ಯ ವಹಿವಾಟಿಗೂ ಕೂಡ ಈ ಭಾಗದಲ್ಲಿ ವಾಹನಗಳ ಸಂಚಾರಗಳಾಗ್ತವೆ. ಆದ್ರೆ ಇವಾಗ ಈ ಭಾಗದಲ್ಲಿ ಈಗ ಹೆಚ್ಚಿನ ಮಳೆಯಾಗಿ ಚಂಡಿಕಾ ನದಿ ಏನು ತುಂಬಿ ತುಳುಕ್ತಾ ಇದೆ. ಇದರಿಂದಾಗಿ ಸಂಚಾರ ಅಸ್ತವ್ಯಸ್ತವಾಗಿರುವಂತದ್ದು. ಇನ್ನು ಬರ್ಗಿ ಭಾಗದಲ್ಲಿ ಹೋಗಿದ್ರೆ ರಾಷ್ಟ್ರೀಯ ಹೆದ್ದಾರಿ 66 ಭಾಗದಲ್ಲಿ ಕೂಡ ಈಗ ಆಗ್ತಾ ಇದೆ. ಈ ಭಾಗದಲ್ಲಿ ಕೂಡ ಹೆದ್ದಾರಿಯ ಪಕ್ಕದಲ್ಲಿ ಈಗ ನೀರು ಹರಿದು ಅಲ್ಲಿ ಬರ್ಗಿಯಲ್ಲಿರುವಂತಹ ಒಂದು 2 ಮನೆಗಳು ಜಲಾವೃತವಾಗಿದ್ದಾವೆ. ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳು ಈಗ ತಂದೊಡ್ಡಿರುವಂತದ್ದು. ಇನ್ನು ಗಂಗಾವಳಿಯ ನದಿ ನೀರು ಯಲ್ಲಾಪುರ ಭಾಗದಲ್ಲಿ ಅಪಾಯಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಈಗ ಹರಿತಾ ಇರುವಂತದ್ದು. ಹೀಗಾಗಿ ಯಲ್ಲಾಪುರದಲ್ಲೇ ಏನು ನದಿಯ ಮಟ್ಟ ಹೆಚ್ಚಾಗಿರೋದ್ರಿಂದಾಗಿ ಆ ಭಾಗದಲ್ಲಿರುವಂತಹ ಜಲಪಾತಗಳಿಗೆ ಪ್ರವಾಸಿಗರಿಗೆ ಹೋಗ್ಲಿಕ್ಕೆ ನಿರ್ಬಂಧವನ್ನ ಹೇರಿರುವಂತದ್ದು. ಹೀಗಾಗಿ ಮಾಗೋಡು ಜಲಪಾತ ಸೇರಿದಂತೆ ಯಲ್ಲಾಪುರ ತಾಲೂಕಿನ ಭಾಗದಲ್ಲಿರುವಂತಹ ಯಾವ ಜಲಪಾತಕ್ಕೂ ಕೂಡ ಅರಣ್ಯ ಇಲಾಖೆ ಪ್ರವಾಸಿಗರಿಗೆ ಹೋಗ್ಲಿಕ್ಕೆ ನಿರ್ಬಂಧ ಇದೆ. ಯಾಕಂತಂದ್ರೆ ಹುಬ್ಳಿ, ಧಾರವಾಡ ಮತ್ತೆ ಯಲ್ಲಾಪುರ ಭಾಗದಲ್ಲಿ ಹೆಚ್ಚು ಮಳೆ ಆದಾಗ ಗಂಗಾವಳಿಯ ನದಿ ನೀರು ಅಪಾಯ ಮಟ್ಟ ಮೀರಿ ಹರಿತದೆ. ಇನ್ನು ಇಡಗುಂದಿ ಭಾಗದಲ್ಲಿ, ಯಲ್ಲಾಪುರದ ಇಡಗುಂದಿ ಭಾಗದಲ್ಲಿ ಗಂಗಾವಳಿಯ ನೀರು ಹೆಚ್ಚು ಪ್ರಮಾಣದಲ್ಲಿ ಬಂದಿದೆ. ಇಲ್ಲಿನ ಕಿರು ಸೇತುವೆ ಮತ್ತೆ ಜಲಾವೃತವಾಗಿರುವಂತದ್ದು. ಯಾಕಂದ್ರೆ ಕಳೆದ 2 ದಿನದ ಹಿಂದೆ ಹೆಚ್ಚು ಮಳೆ ಆದಾಗ ಇಡಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಿರು ಸೇತುವೆ ಸಂಪೂರ್ಣವಾಗಿ ಜಲಾವೃತವಾಗಿತ್ತು. ನಿನ್ನೆ ದಿನ ಒಂದಿಷ್ಟು ಮಳೆ ಆ ಪ್ರಮಾಣದಲ್ಲಿ ಕಮ್ಮಿ ಇತ್ತು. ಹಾಗಾಗಿ ನದಿಯ ಭಾಗದಲ್ಲಿ ಜನರಿಗೆ ಓಡಾಡಲಿಕ್ಕೆ ಅವಕಾಶ ಇತ್ತು ಕಿರು ಸೇತುವೆಯಲ್ಲಿ. ಆದ್ರೆ ಇದೀಗ ಮತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಗ್ಗೆಯಿಂದ ಮಳೆ ಸುರಿದಿರೋದ್ರಿಂದ ಇಡಗುಂದಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಿರು ಸೇತುವೆ ಕೂಡ ಈಗ ಜಲಾವೃತವಾಗಿದೆ. ಇನ್ನು ಹೆಚ್ಚಿನ ಮಳೆ ಏನಾದ್ರೂ ಆದ್ರೆ ಮಲೆನಾಡು ಭಾಗದಲ್ಲಿ ಸಾಕಷ್ಟು ಅನಾಹುತ ಆಗುವಂತಹ ಸಾಧ್ಯತೆ ಇದೆ. ಜೊತೆಗೆ ಹೆದ್ದಾರಿ ಭಾಗದಲ್ಲಿ, ಅದರಲ್ಲಿಯೂ ಹೊನ್ನಾವರ ಜೋಗಕ್ಕೆ ಹೋಗುವಂತಹ, ಸಾಗರಕ್ಕೆ ಹೋಗುವಂತಹ ಮಾರ್ಗ ಇರ್ಬೋದು, ಕುಮಟಾ ಮತ್ತೆ ಶಿರ್ಸಿ ಭಾಗಕ್ಕೆ ಹೋಗುವಂತದ್ದು, ಯಲ್ಲಾಪುರದ ಅರಬೈಲ್ ಘಟ್ಟ ಇರ್ಬೋದು, ಈ ಭಾಗದಲ್ಲಿ ಈಗ ಗುಡ್ಡ ಕುಸಿಯುವಂತಹ ಸಾಧ್ಯತೆಗಳು ಇದಾವೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.